ಬರೀ ಜನಿವಾರ ರುದ್ರಾಕ್ಷಿ ಅಂತ ಹೇಳಿದಿರಿ. ಉಡೇದಾರ ಯಾಕೆ ಬಿಟ್ರಿ ಗೊತ್ತಾಗಲಿಲ್ಲ. ಕೆಲವು ಮುಸ್ಲಿಂ ಸಂಘಟನೆಗಳು ಸರ್ಕಾರಕ್ಕೆ ಥ್ರೆಟ್ ಕೊಟ್ಟು ಆ ಥ್ರೆಟ್ನಲ್ಲಿ ಹಿಜಾಬ್ ನಿಷೇಧದ ಆದೇಶವನ್ನು ವಾಪಸ್ ತಗೊಳ್ಬೇಕು ಅನ್ನೋದು ಕೂಡ ಒಂದಿತ್ತು. ಬೇರೆ ಬೇರೆ ಥ್ರೆಟ್ ಕೊಟ್ಟಿದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆ ಅದನ್ನು ವಾಪಸ್ ತಗೊಳ್ಬೇಕು, ಗೋಹತ್ಯೆ ಮಾಡೋಕ್ಕೆ ಅನುಮತಿ ಕೊಡಬೇಕು, ವಕ್ಫ್ ಆಸ್ತಿ ನಮಗೆ ಸೋಮೋಟೋ ಡಿಕ್ಲೇರ್ ಮಾಡ್ಕೊಳ್ಳೋಕ್ಕೆ ಅದು ರೈತರ ಆಸ್ತಿ ಇರ್ಬೋದು, ದೇವಸ್ಥಾನದ ಆಸ್ತಿ ಇರ್ಬೋದು, ಸರ್ಕಾರಿ ಆಸ್ತಿ ಇರ್ಬೋದು, ವಿಧಾನಸೌಧ ಇರ್ಬೋದು, ನಮಗೆ ನಾವೇ ಇದು ನಮ್ಮದು ಅಂತ ಹೇಳ್ಕೊಳ್ಳೋಕ್ಕೆ ಸಂವಿಧಾನ ಬಾಹಿರವಾಗಿ ಅಧಿಕಾರ ಕೊಡಬೇಕು ಇತ್ಯಾದಿ ಎಲ್ಲ ಥ್ರೆಟ್ಟನ್ನು ಕೊಟ್ಟು ನಮ್ಮಿಂದಲೇ ನಾವಿಲ್ಲದೆ ಇದ್ದರೆ ನೀವು ನಾಶವಾಗ್ತೀರಿ. ಕಾಂಗ್ರೆಸ್ಸಿಗೆ ಹೇಳಿರೋದವರು, ನಾವಿಲ್ಲದೆ ಇದ್ದರೆ ನೀವು ನಾಶವಾಗ್ತೀರಿ, ನಾವಿದ್ದರೆ ಮಾತ್ರ ನಿಮಗೆ ಸೀಟು ಮತ್ತು ಇಡ್ಗಂಟು ಉಳಿಯುತ್ತೆ, ನಾವಿಲ್ಲದೆ ಇದ್ರೆ ನಿಮಗೆ ಇಡ್ಗಂಟು ಉಳಿಯಲ್ಲ ಅಂಥೇಳಿ ನಿಮ್ಮಾನನೂ ಹರಾಜಾಕಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮಾನನೂ ಹರಾಜಾಕಿದ್ದಾರೆ. ನಾವಿದ್ರೆ ಮಾತ್ರ ನೀವು ಅಂತ ನಿಮ್ಮ ನಾಯಕತ್ವಕ್ಕೂ ಸವಾಲು ಹಾಕಿದ್ದಾರೆ. ಇವ್ರನ್ನ ಬೆದರಿಸುವ ಫೋರ್ಸಿಗೆ ಇವರು ಬೆದರಿದ್ದಾರೆ. ಬೆದರಿಸುವ ಫೋರ್ಸು ಅದು ಆಂಟಿ ಸೆಕ್ಯುಲರ್ ಫೋರ್ಸು. ಬೆದರಿಸುವ ಫೋರ್ಸು ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಮತ್ತು ಕಾಂಗ್ರೆಸ್ಸಿಗೆ ಸವಾಲು ಹಾಕಿದೆ. ಆ ಸವಾಲಿಗೆ ಹೆದರಿದರೆ ತಮ್ಮ ಮತ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನ್ಯಾಯಾಲಯದ ತೀರ್ಪನ್ನು ಪರಿಗಣಿಸದೆ 1983ರ ಕರ್ನಾಟಕ ಶಿಕ್ಷಣ ಕಾಯ್ದೆಯನ್ನು ಪರಿಗಣಿಸದೆ ಈ ರೀತಿ ಮತೀಯ ಆಧಾರಿತವಾಗಿರ್ತಕ್ಕಂಥ ರಿಲಿಜಿಯಸ್ ಪ್ರಾಕ್ಟೀಸಸ್ನ ಪಾರ್ಟ್ ಆಫ್ ಯೂನಿಫಾರ್ಮನ್ನು ಮಾಡಿದ್ದಾರೆ. ಮತ್ತು ನನಗೆ ಇವರು ಹಾಸ್ಯಾಸ್ಪದ ಅಂತ ಅನ್ನಿಸ್ತು. ಜನಿವಾರ ಬಟ್ಟೆ ಮೇಲೆ ಹಾಕೊಂಬರ್ತಾರ, ಒಳಗೆ ಹಾಕೊಂಬರ್ತಾರ. ನೀವು ಸದ್ಯ ಬನಿಯನ್ನು, ಚಡ್ಡಿ, ಬ್ರಾ ಇವುಗಳ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಬರೀ ಜನಿವಾರ ರುದ್ರಾಕ್ಷಿ ಅಂತ ಹೇಳಿದಿರಿ. ಉಡೇದಾರ ಯಾಕೆ ಬಿಟ್ರಿ ಗೊತ್ತಾಗಲಿಲ್ಲ. ಉಡೇದಾರ ಯಾರೂ ಯೂನಿಫಾರ್ಮ್ ಮೇಲೆ ಹಾಕೊಂಬರಲ್ಲ, ಒಳಗಡೆ ಇರುತ್ತೆ. ಈಗ ಈ ಮುಸ್ಲಿಮ್ಸ್ ಒಳಗೂ ಕೂಡ ತಾವೀಜ್ ಕಟ್ಕೊಡೋ ಪದ್ಧತಿ ಇದೆ, ತಾವೀಜ್ ಕಟ್ಕೊಳ್ಳುವಂಥ ಪದ್ಧತಿ ಇದೆ. ಯಾರೂ ವಿರೋಧ ಮಾಡಿಲ್ಲ. ಕ್ರಿಶ್ಚಿಯನ್ರು ಕ್ರಾಸ್ ಹಾಕೊಂಡ್ಬರ್ತಾರೆ, ಯಾರೂ ವಿರೋಧ ಮಾಡಿಲ್ಲ. ಆದರೆ ಶಾಲೆಗಳಲ್ಲಿ ಯೂನಿಫಾರ್ಮ್ ಇರಬೇಕೋ ಬೇಡವೋ, ಈ ಪ್ರಶ್ನೆಗೆ ನಿಮ್ಮ ಸುತ್ತೋಲೆ ಗೊಂದಲವನ್ನು ಉಂಟು ಮಾಡಿದೆ, ಮತೀಯ ಆಧಾರಿತವಾಗಿ ವಿಭಜನೆ ಕಾರಣ ಆಗಿದೆ. ಹಾಗಾಗಿ ಮತ್ತೊಮ್ಮೆ ನಾವು ಸ್ಪಷ್ಟಪಡಿಸ್ತೇವೆ, ನಾವು ಹಿಜಾಬ್ನ ವಿರೋಧಿಗಳಲ್ಲ. ಶಾಲೆಗಳಲ್ಲಿ ಯೂನಿಫಾರ್ಮ್ ಇರಬೇಕು. ಕೋರ್ಟ್ನಲ್ಲಿ ಒಂದು ಡ್ರೆಸ್ ಕೋಡ್ ಇದೆ, ನ್ಯಾಯಾಧೀಶರಿಗೂ ಡ್ರೆಸ್ ಕೋಡ್ ಇದೆ, ವಕೀಲರಿಗೂ ಡ್ರೆಸ್ ಕೋಡ್ ಇದೆ. ಅದೇ ಥರ ಶಾಲೆಗಳಲ್ಲೂ ಡ್ರೆಸ್ ಕೋಡ್ ಇದೆ, ಯೂನಿಫಾರ್ಮ್ ಇದೆ. ನರ್ಸಿಂಗ್ ಶಾಲೆಗಳಿಗೆ ಒಂದು ಯೂನಿಫಾರ್ಮ್ ಇದೆ. ಅದೇ ಥರ NCCಗೂ ಒಂದು ಯೂನಿಫಾರ್ಮ್ ಇದೆ. ಭಾರತ್ ಸೇವಾದಳಕ್ಕೂ ಒಂದು ಯೂನಿಫಾರ್ಮ್ ಇದೆ. ಭಾರತ್ ಸೇವಾದಳದ ಯೂನಿಫಾರ್ಮು ಬಿಳಿ ಟೋಪಿ ಹಾಕೊಂಡು ಬರೋದು. ಆ ಶಾಲೆಗಳಲ್ಲಿರುವ ಯೂನಿಫಾರ್ಮ್ನ ಮಹತ್ವವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲದೇ ಇದ್ರೆ ಭಾರತದಂಥ ದೇಶದಲ್ಲಿ ನೀವು ಹಿಂದೂ ಮುಸ್ಲಿಂ ಅಂತ ಎರಡು ವಿಭಜನೆ ಮಾಡಿ ನೋಡೋಕ್ಕಾಗಲ್ಲ. ಸಾವಿರಾರು ಮತ ಸಂಪ್ರದಾಯಗಳಿದ್ದಾವೆ. ಆ ಎಲ್ಲ ಮತ ಸಂಪ್ರದಾಯಗಳನ್ನು ಗುರುತಿಸಬೇಕಾಗತ್ತೆ, ಗೌರವಿಸಬೇಕಾಗತ್ತೆ. ಬೇರೆ ಬೇರೆ ಮತ ಸಂಪ್ರದಾಯಗಳನ್ನು ಗೌರವಿಸ್ತೀವಿ ಅಂತ ಹೇಳಿದ್ರೆ ಅವರವರ ಮತ ಸಂಪ್ರದಾಯಕ್ಕೆ ಅನುಗುಣವಾಗಿ ಬರೋದೇ ಜಾತ್ಯತೀತತೆ ಅನ್ನೋದಾದರೆ ಶಾಲೆಯ ಯೂನಿಫಾರ್ಮ್ ಅನ್ನುವಂಥ ಉದ್ದೇಶಕ್ಕೆ ಭಂಗ ಬರುತ್ತೆ. ಅದು ನಿಮಗೆ ಅರ್ಥ ಆಗಿಲ್ಲ ಅಥವಾ ಅರ್ಥ ಆದರೂ ಕೂಡ ಬೆದರಿಕೆಗೆ ಒಳಗಾಗಿದ್ದೀರಿ ಅನ್ನೋದು ಅನಿಸುತ್ತೆ. ಮತ್ತು ಇಷ್ಟಕ್ಕೂ 2021ರವರೆಗೆ ಶಾಲೆಗಳಲ್ಲಿ ಯೂನಿಫಾರ್ಮ್ ಹಾಕೊಂಡು ಬರೋದಕ್ಕೆ ಯಾವುದೇ ಡಿಸ್ಪ್ಯೂಟ್ ಇರಲಿಲ್ಲ. ಟೈ ಇದ್ದರೆ ಟೈ ಹಾಕ್ಕೊಂಡು ಬರೋರು, ಚಡ್ಡಿ ಶರ್ಟು ಇದ್ದರೆ ಚಡ್ಡಿ ಶರ್ಟು ಹಾಕ್ಕೊಂಡು ಬರೋರು, ಪ್ಯಾಂಟು ಶರ್ಟು ಇದ್ದರೆ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಬರೋರು, ಚೂಡಿದಾರ್ ಇದ್ದರೆ ಚೂಡಿದಾರ್ ಹಾಕ್ಕೊಂಡು ಬರೋರು, ಸ್ಯಾರಿ ಇದ್ದರೆ ಸ್ಯಾರಿ ಹಾಕ್ಕೊಂಡು ಬರೋರು. ಶಾಲೆ ಕಾಲೇಜುಗಳಲ್ಲಿ ಯಾವುದಾದ್ರು ವಿವಾದದ
ವಿಷಯ ಆಗಿರಲಿಲ್ಲ. ವಿವಾದದ ಇಶ್ಯೂ ಆಗಿದ್ದು ಯಾವಾಗ? ಯೂನಿಫಾರ್ಮ್ ಬದಲಿಗೆ ನಾನು ಬುರ್ಕಾ ಹಾಕ್ಕೊಂಡು ಬರ್ತೀನಿ, ನಾನು ಹಿಜಾಬ್ ಹಾಕ್ಕೊಂಡು ಬರ್ತೀನಿ ಅಂತ ಅಂದಾಗ ಅದು ಡಿಸ್ಪ್ಯೂಟ್ ಆಯಿತು. ಅದು ಕೌಂಟ್ರ್ ಪಾರ್ಟು ಕೇಸರಿ ಶಾಲ್ ಹಾಕ್ಕೊಂಡು ಬರ್ತೀವಿ ಅಂದರು, ಇನ್ನು ಕೆಲವರು ನೀಲಿ ಶಾಲ್ ಹಾಕ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಆಗ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸುವಂಥ ಕೆಲಸವನ್ನು ಮಾಡ್ತು. ಹಾಗಾಗಿ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಕರ್ನಾಟಕ ಹೈಕೋರ್ಟ್ ಮಾತ್ರ ಈ ರೀತಿಯ ಹಿಜಾಬ್ನ ಕುರಿತಾಗಿ ಜಡ್ಜ್ಮೆಂಟ್ ಕೊಟ್ಟಿರೋದಲ್ಲ.